ಹರೇ ಕೃಷ್ಣ. ಎಲ್ರಿಗೂ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವರ್ಷದ 24 ಏಕಾದಶಿಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೆ ಮಹತ್ತರವಾದ ಕಠಿಣವಾದ ಏಕಾದಶಿ ಅಂತ ಅಂದರೆ ಅದುವೇ ನಿರ್ಜಲ ಏಕಾದಶಿ. ಈ ಒಂದು ದಿನದ ಉಪವಾಸ ವರ್ಷದ ಎಲ್ಲ ಏಕಾದಶಿಗಳ ಪುಣ್ಯಫಲವನ್ನು ತಂದುಕೊಡುತ್ತೆ ಅನ್ನತ್ತೆ ಶಾಸ್ತ್ರ. ಬನ್ನಿ ಹಾಗಿದ್ರೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ 2026ರ ನಿರ್ಜಲ ಏಕಾದಶಿಯ ಶುಭ ಮುಹೂರ್ತ, ಮಹತ್ವ, ಕತೆ ಹಾಗೆ ವಿಶೇಷ ಯೋಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಭಗವಾನ್ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುವ ಈ ಶುಭ ದಿನವನ್ನು 2026ರ ಜೂನ್ 25 ಗುರುವಾರದಂದು ಆಚರಣೆ ಮಾಡಲಾಗ್ತಾ ಇದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ತಿಥಿಯು ಜೂನ್ 24ರ ಸಂಜೆ 6 ಗಂಟೆ 12 ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ 25ರ ರಾತ್ರಿ 8 ಗಂಟೆ 9 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಉದಯ ತಿಥಿಯ ಪ್ರಕಾರ ಜೂನ್ 25ರಂದೇ ಭಕ್ತರು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ಕಠಿಣ ಉಪವಾಸವನ್ನು ಮುಗಿಸುವ ಶುಭ ಸಮಯ ಅಂದರೆ ಪಾರಣ ಮುಹೂರ್ತ ಜೂನ್ 26ರ ಶುಕ್ರವಾರ ಬೆಳಗ್ಗೆ 5 ಗಂಟೆ 46 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ ಇರಲಿದೆ. ಇನ್ನು ಈ ಏಕಾದಶಿಗೆ ಭೀಮಸೇನಿ ಏಕಾದಶಿ ಎಂಬ ಮತ್ತೊಂದು ಹೆಸರು ಕೂಡ ಇದೆ. ಮಹಾಭಾರತದ ಕಾಲದಲ್ಲಿ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಎಲ್ಲ ಏಕಾದಶಿಗಳಂದು ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ಗದಾಧರ ಭೀಮನಿಗೆ ತನ್ನ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆಗ ವ್ಯಾಸ ಮಹರ್ಷಿಗಳು ಭೀಮನಿಗೆ ಒಂದು ದಾರಿಯನ್ನು ತೋರಿಸ್ತಾರೆ. ವರ್ಷದ ಎಲ್ಲ ಏಕಾದಶಿಗಳ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಕೇವಲ ಈ ನಿರ್ಜಲ ಏಕಾದಶಿಯ ದಿನ ಅನ್ನ ನೀರನ್ನು ತ್ಯಜಿಸಿ ಕಠಿಣ ವ್ರತವನ್ನು ಮಾಡು, ನಿನಗೆ ಎಲ್ಲ ಏಕಾದಶಿಗಳ ಪೂರ್ಣ ಫಲ ಲಭಿಸುತ್ತದೆ ಅಂತ ಹೇಳ್ತಾರೆ. ಅದರಂತೆ ಭೀಮನು ಈ ವ್ರತವನ್ನು ಆಚರಿಸಿ ಮುಕ್ತಿಯನ್ನು ಪಡಿತಾನೆ. ವಿಶೇಷ ಅಂತಂದರೆ ಈ ಬಾರಿ 2026ರಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಅಪರೂಪದ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತಿದೆ. ಈ ದಿನ ಮಾಡುವ ಪೂಜೆಯು ಭಗವಾನ್ ಮಹಾವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿಯ ಅಪಾರ ಕೃಪೆಗೂ ಕಾರಣವಾಗಲಿದೆ. ಹಾಗಾದರೆ ಈ ವ್ರತದ ಪೂಜಾ ವಿಧಿವಿಧಾನ, ದಾನ ಹೇಗೆ ಅಂತ ಅಂದರೆ, ಈ ಪವಿತ್ರ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನವನ್ನು ಮುಗಿಸಿ ಹಳದಿ ವಸ್ತ್ರವನ್ನು ಧರಿಸಿ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣರ ಮೂರ್ತಿ ಅಥವಾ ಫೋಟೋದ ಮುಂದೆ ಅಥವಾ ವಿಷ್ಣುವಿನ ಫೋಟೋದ ಮುಂದೆ ದೀಪವನ್ನು ಹಚ್ಚಿ ಹಳದಿ ಹೂವು ಹಾಗೂ ತುಳಸಿ ದಳಗಳನ್ನು ಅರ್ಪಿಸಿ ದಿನವಿಡೀ ಮನಸ್ಸಿನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಹಾಮಂತ್ರವನ್ನು ಜಪಿಸಿ ಹೆಸರೇ ಹೇಳುವಂತೆ ಈ ದಿನ ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯದವರೆಗೆ ನೀರನ್ನು ಕುಡಿಯದೆ ವ್ರತವನ್ನು ಆಚರಣೆ ಮಾಡಬೇಕು. ಆದರೆ ಆರೋಗ್ಯ ಕೈಕೊಡದಿದ್ದರೆ ಮಾತ್ರ ಈ ನಿಯಮವನ್ನು ಪಾಲಿಸಿ. ಅನಾರೋಗ್ಯ ಪೀಡಿತರು ನೀರು ಮತ್ತು ಹಣ್ಣುಗಳನ್ನು ಸೇವಿಸಿ ಪೂಜೆಯನ್ನು ಮಾಡಬಹುದು. ಈ ದಿನ ಬಾಯಾರಿದವರಿಗೆ ನೀರನ್ನು ನೀಡುವುದು ಹಾಗೆ ಬಡವರಿಗೆ ಮಣ್ಣಿನ ಮಡಕೆ, ಬೀಸಣಿಗೆ, ಛತ್ರಿ ಅಥವಾ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಕೋಟಿ ಜನ್ಮದ ಪಾಪಗಳು ಕರಗುತ್ತವೆ ಎನ್ನುವ ನಂಬಿಕೆ ಇದೆ. ಇನ್ನು ಲಕ್ಷ್ಮೀ ಸಮೇತ ಆ ಭಗವಾನ್ ಶ್ರೀಹರಿಯು ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ, ಈ ಮಾಹಿತಿ ನಿಮಗೆ ಭಕ್ತಿಯನ್ನು ಮೂಡಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇಂತಹ ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ.